ನಾನು ಅದನ್ನ ಮಾಡೇ ಇಲ್ಲ ಇಲ್ಲಿ ತನಕ. ಆ ಕೇಳಿರೋ ಸ್ಟೈಲೇ ಅವ್ರ ಸ್ಟೈಲ್ ಇಲ್ಲ ಇಲ್ಲ ನನಗೆ ಸರ್ ಅದು ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ಕೇಳ್ಬೋದಾ ಚೆನ್ನಾಗಿರುತ್ತೆ ನೀವು ಕೇಳ್ತೀನಿ ಅಂದಿದ್ರಲ್ಲ, ನಾನೊಂದು ಕೇಳಿದ್ರೆ ಹೆಂಗ್ ಕೇಳ್ಬೋದು ಅವ್ರನ್ನ? ಯಾವ ತರ ಈ ತರ ಪಿಕ್ಚರ್ಗಳು ಹೆಂಗ್ ತಗೊಂಡ್ರಿ ನೀವು? ಟ್ವಿಸ್ಟ್ ಇಲ್ಲ ಹಂಗಲ್ಲ ಗುರು, ಸತ್ಯ ಯಾಕೋದ್ರೆ ನೀವು ಒಂದು ಮೊಟ್ಟೆಯ ಕಥೆ ಅಂತ ತಗೊಂಡು ಅದನ್ನ ಕಮರ್ಷಿಯಲ್ ಹಿಟ್ ಮಾಡೋದಿರ್ಬೋದು, ಆಮೇಲೆ ಆತರ ಒಂದು ಏನ್ ಹೇಳಿ ಋಷಭವಾಹನ ಅಂತ ಒಂದು ಆತರ ಗರುಡ ಗಮನ ಆತರ ಒಂದು ಇಲ್ಲಿ ಮೊನ್ನೆ ಸೂಪರ್ ಶೋ ಆಗ್ಬೋದು, ಅದ್ರ ಸ್ಟ್ರಾಟಜಿ ಅದನ್ನ ಜನಕ್ಕೆ ತಲುಪಿಸೋ ರೀತಿ ಅದು ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ನೀವು ಕೇಳಿದ ಪ್ರಶ್ನೆ ಹಂಗೆ ಐತಿ ಇವಾಗ ಈ ಕಾಲಕ್ಕೆ ಯಾವ ತರ ಅಲ್ವಾ ಆತರ ಸಿನಿಮಾಗಳು ನೀವು ದಯವಿಟ್ಟು ಹೇಳಿದ್ರೆ. ನಾವ್ ಯಾವ್ದನ್ನಾದ್ರೂ ಗ್ರೇಟ್ ಮಾಡ್ಬೇಕು, ನನ್ನ ಫ್ರೆಂಡ್ ಒಬ್ಬ ಹೇಳಿದ ಬಹಳ ಚೆನ್ನಾಗಿತ್ತು, ಗ್ರೇಟ್ ಮಾಡಬೇಕು ಅನ್ನೋ ಹಠಾನೇ ಆಕ್ಚುಲಿ ಈಗೋ ಇಂದ ಬರುವಂತದ್ದು. ಸೊ ಅವ್ನು ಒಂದ್ ಮಾತು ಹೇಳ್ತಿದ್ದ ಏನಂದ್ರೆ, ಕುವೆಂಪು ಮತ್ತೆ ಶಿವರಾಮ್ ಕಾರಂತರು ಗ್ರೇಟ್ ಬರಿಬೇಕು ಅಂತ ಯಾವತ್ತೂ ಟ್ರೈ ಮಾಡಿಲ್ಲ, ಅವ್ರು ಗ್ರೇಟ್ ಮನುಷ್ಯರಾಗಿದ್ರು, ಹಾಗಾಗಿ ಅವರಿಂದ ಬಂದಂತದೆಲ್ಲ ಗ್ರೇಟ್ ಆಗಿತ್ತು. ಕರೆಕ್ಟ್ ಅಲ್ವಾ? ಸೊ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಮೆಚ್ಚಿಸೋದಕ್ಕೆ ನಾವಿದನ್ನ ಗ್ರೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಆಕ್ಚುಲಿ ಒಂದು ಮೊಟ್ಟೆಯ ಕತೆ, ಗರುಡ ಗಮನ ಅದೆರಡೂ ಕೂಡ ನನ್ನೊಳಗಿನ ಹುಡುಕಾಟ ಆಗಿತ್ತು. ಅಂದ್ರೆ ಏನು, ನಾನ್ ತಲೆಯಲ್ಲಿ ಕೂದ್ಲಿಲ್ಲ, ಬಟ್ ನನಗ್ ಚೆನ್ನಾಗಿರೋ ಹುಡುಗಿನೇ ಬೇಕು. ಯಾಕೆ ಗುರು ನಾನು ಹಿಂಗೆ ಅಲ್ವಾ? ನಾನು ಯಾಕೆ ಇನ್ನೊಬ್ಳು ನಂತರನೇ ಇರೋಳ್ನ ಯಾಕೆ ಹುಡುಕ್ಬಾರ್ದು ಅಂದ್ರೆ, ನನಗೆ ಸಮಾಜದ ಮುಂದೆ ನನ್ನ ಹೆಂಡತಿ, ನನ್ನ ಗರ್ಲ್ ಫ್ರೆಂಡ್ ನನ್ನ ಟ್ರೋಫಿ ತರ ತೋರಿಸ್ಕೋಬೇಕು. ನೋಡಿ ಎಷ್ಟು ಅಂದ್ರೆ ಫೈನಲಿ ಬೇಕಾಗಿರೋದು ಪ್ರೀತಿ ಅಲ್ಲ, ಈಗೋ. ನಾನು ಯಾಕೆ ಹೀಗೆ ಅನ್ನೋ ಹುಡುಕಾಟ ಇದೆಯಲ್ವಾ, ಅದನ್ನ ಹುಡುಕ್ತಾ ಅದು ಒಂದು ಮೊಟ್ಟೆಯ ಕತೆ ಆಯ್ತು. ಗರುಡ ಗಮನ ಋಷಭವಾಹನ ಆಗ್ಬೇಕಾದ್ರೆ ಒಂದು ಮೊಟ್ಟೆಯ ಕತೆ ಫಿಲ್ಮ್ ಆಗಿದೆ, ಎಲ್ಲರೂ ಕೂಡ ಯಶಸ್ಸಿಗೆ ನಾನ್ ಜವಾಬ್ದಾರಿ ಅಂತಿದೀವಿ. ಆಗ ನನಗನ್ನಿಸ್ತು, ಯಾಕೆ ನಾವು ಇಷ್ಟು ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡ್ತೀವಿ? ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೆ ಪ್ಯೂರಿಟಿ ಬರುತ್ತೆ, ಅದು ಸಕ್ಸಸ್ಫುಲ್ ಆಗುತ್ತೆ. ಕೊನೆಗೆ ಎಲ್ಲರೂ ಕೂಡ ಅದ್ ಹೇಳ್ತಾರಲ್ಲ, ಅಂದ್ರೆ ಯಶಸ್ಸಿಗೆ 1000 ತಂದೆ, ಸೋಲು ಅನಾಥ ಅನ್ನೋ ತರ. ಸೊ ಎಲ್ರೂ ಕೂಡ ನಾವು ಅದ್ರ ಶೇರ್ ತಗೊಳಕ್ ಇಷ್ಟಪಡ್ತೀವಿ. ಯಾಕೆ ತಗೊಳಕ್ ಇಷ್ಟಪಡ್ತೀವಿ? ಅದ್ರ ಹುಡುಕಾಟ. ಇಬ್ರು ಗ್ಯಾಂಗ್ಸ್ಟರ್ಗಳು ಜೊತೆಗಿರೋ ಕಾರಣದಿಂದಾಗಿ ಬೆಳೀತಾರೆ, ಅವ್ರು ಬೆಳೆದ್ರು ಅನ್ನೋ ಕಾರಣಕ್ಕೆ ದೂರ ಆಗ್ತಾರೆ ಅನ್ನೋ ಒಂದು ಹುಡುಕಾಟ ಆಯ್ತು ಅಷ್ಟೇ, ಈಗೋನ ಹುಡುಕಾಟ ಆಯ್ತು. ಆನ್ಸರ್ ಸಿಗಲ್ಲ ನಮಗೆ ಯಾವತ್ತೂ, ಕ್ರಿಯೇಟರ್ಸ್ಗೆ ಆನ್ಸರ್ ಸಿಗಲ್ಲ. ಬಟ್ ಆದ್ರೆ ನಾವ್ ಯಾಕೆ ಹುಡುಕ್ತಿವಿ ಅಂದ್ರೆ, ಅದು ನಮ್ಮ ಮೂಲ ಗುಣ ಆಗುತ್ತೆ. ಮನುಷ್ಯನ ಮೂಲ ಗುಣನೇ ಹುಡುಕೋದು. ಏನಿಲ್ಲ ಅದನ್ನ ಹುಡುಕ್ತಾ ಇರ್ತಾನೆ, ಸಿಗುತ್ತಾ ಗೊತ್ತಿಲ್ಲ, ಸಿಕ್ಕಿದ್ರು ಸಿಗದೆ ಇದ್ರು ಮತ್ತೆ ಹುಡ್ಕೋಕ್ ಶುರು ಮಾಡ್ತಾನೆ. ಆ ಹುಡುಕಾಟದಿಂದ ಕತೆ ಬರ್ಬೇಕು ಬಿಟ್ರೆ ಯೋಚನೆಯಿಂದ ಅಲ್ಲ. ನಾನ್ ಇದನ್ನ ಮಾಡ್ಬೇಕು, ನಾನ್ ಹಂಗ್ ಮಾಡ್ಬೇಕು, ನಾನ್ ಜನಗಳಿಗೆ ಹೀಗೆ. ಹುಡುಕಾಟಕ್ಕೂ ಯೋಚನೆ ಏನ್ ಡಿಫರೆನ್ಸ್? ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಬಸ್, ಹುಡುಕಾಟ ಒಳಗಡೆಯಿಂದ ಬರುತ್ತೆ ಅಲ್ವಾ? ಈಗ ಸಮಾಜ ಹೀಗಿದೆ, ಸಾಕುರುವೆ ಈಗ ನನಗೆ ಏನಿಲ್ಲ ಅದೇ ಪ್ರಶ್ನೆ ಅಲ್ಲಲ್ಲ. ಮತ್ತೆ ನೋಡಿ ಹೆಂಗ್ ತಪ್ಪಿಸ್ಕೊತಾರೆ ನೋಡಿ. ಈಗ ಅಲ್ಲಲ್ಲ, ನಿಜವಾಳ ಅದ್ಭುತ ಅಲ್ಲೇನಪ್ಪ, ಯೋಚನೆ ಹೊರಗಡೆಯಿಂದ ಬರೋದು, ಹುಡುಕಾಟ ಒಳಗಡೆನೆ ಇರುತ್ತೆ. ಐ ಥಿಂಕ್ ಸಿನಿಮಾ ಒಳಗಡೆಯಿಂದ ಹುಡುಕಿದ್ರೆ ನೀವ್ ಹೇಳಲ್ಲ ಸರ್ವಕಾಲಿಕ ಸಿನಿಮಾ, ಇದಕ್ಕಿಂತ ಬೆಟರ್ ಆಗಿ ಯಾರು ಆನ್ಸರ್ ಮಾಡಕ್ ಸಾಧ್ಯ ಅಲ್ಲ ನಿಮ್ ಕ್ವಶನ್. ಕರೆಕ್ಟ್.